ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಆವಾಜ್ ಹೊಡೆದು ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದು ಆತನ ಹುಟ್ಟಡಗಿಸಿ ಕೇರಳದಿಂದ ದರದರ ಎಳ್ಕೊಂಡು ಬಂದಿದ್ದಾರೆ ಕರ್ನಾಟಕ ಪೊಲೀಸರು. ಒಬ್ಬ ಹೆಣ್ಣು ಮಗಳಿಗೆ ತಾಲೂಕಿಂದಲೇ ಓಡಿಸ್ಬಿಡ್ತೀನಿ ಅಂದಿದ್ದ ರಾಜೀವ್ ಗೌಡ ಇವತ್ತು ತಲೆಮರೆಸಿಕೊಂಡು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಪೊಲೀಸರಿಗೆ ಚಳ್ಳೆ ಹಣ್ಣೆ ತಿನ್ನಿಸ್ಕೊಂಡು ಆತ ಎಲ್ಲಿದ್ದಾನೆ ಏನೋ ಅನ್ನೋ ರೀತಿಯಲ್ಲಿ ಒಂದು ತರ ಇಡೀ ರಾಜ್ಯಾದ್ಯಂತ ಕಿಡಿ ಮತ್ತು ಆಕ್ರೋಶ ವ್ಯಕ್ತವಾಗಿತ್ತು. ಕಡೆಗೂ ಪೊಲೀಸರು ಆತನ ಹೆಡೆಮುರಿ ಕಟ್ಟಿ ಈಗ ಕೇರಳದಿಂದ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಮುಂದೇನು? ರಾಜೀವ್ ಗೌಡಗೆ ಶುರುವಾಗಿದೆ ಈಗ ಟೆನ್ಷನ್ ಟೆನ್ಷನ್ ಟೆನ್ಷನ್. ಪೌರಾಯುಕ್ತೆಗೆ ಆವಾಜ್ ಹಾಕಿದ್ದಕ್ಕೆ ಈಗ ರಾಜೀವ್ ಗೌಡಗೆ ಜೈಲಾ ಇಲ್ಲ ಬೇಲಾ? ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸತತ 14 ದಿನಗಳ ಹುಡುಕಾಟದ ಬಳಿಕ ನಿನ್ನೆ ಲಾಕ್ ಆಗಿದ್ದ ರಾಜೀವ್ ಗೌಡ ನಿನ್ನೆ ರಾತ್ರಿಯೇ ರಾಜೀವ್ ಗೌಡ ಅವರನ್ನ ಪೊಲೀಸರು ಕರೆತಂದಿದ್ದಾರೆ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ಈಗಾಗಲೇ ರಾಜೀವ್ ಗೌಡಗೆ ಒಂದು ರೌಂಡ್ ಡ್ರಿಲ್ ಆಗಿದೆ. ತನ್ನ ಕುಟುಂಬ ಸದಸ್ಯರನ್ನು ಕೂಡ ಭೇಟಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಪೊಲೀಸರು. ಕೋರ್ಟ್ ಆವರಣದ ಒಳಗಡೆ ಕುಟುಂಬ ಸದಸ್ಯರು ಬರ್ತೀವಿ ಅಂತ ಹಠ ಹಿಡಿದ್ರು ಕೂಡ ಅವರನ್ನ ಒಳಗಡೆ ಬಿಡಲಿಲ್ಲ. ಬದಲಾಗಿ ಈಗ ಆತನನ್ನ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ ಸುತ್ತಲೂ ರಾಜೀವ್ ಗೌಡ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಅಬ್ಬಾ, ಇಂತಹ ರಾಜೀವ್ ಗೌಡನ್ಗೆ ಈಗಲೂ ಕೂಡ ಇಂತಹ ನಿಷ್ಠಾವಂತ ಬೆಂಬಲಿಗರು ಮತ್ತು ಅಭಿಮಾನಿಗಳು ಇದ್ದಾರೆ ಎಂದರೆ ಇಂತಹ ನಾಯಕನನ್ನ ಪಡೆದಂತಹ ನೀವುಗಳು, ಆತನ ಬೆಂಬಲಿಗರು, ಬಾ ತಾವು ಕೂಡ ಇಂಥ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಇರೋದ್ರಿಂದ ತಾವು ಇಂತಹ ವಿಚಾರಗಳನ್ನ ಫಾಲೋ ಮಾಡದೇ ಇದ್ರೆ ಬೆಟರ್. ವ್ಯಕ್ತಿನ ಏನು ಫಾಲೋ ಮಾಡ್ತಾ ಇದ್ದೀರಿ ಆ ವ್ಯಕ್ತಿಯ ಗುಣಗಳನ್ನ ಫಾಲೋ ಮಾಡಬೇಡಿ ಅಂದ್ರೂ ರಾಜೀವ್ ಗೌಡ ನೋಡಿ, ಅದೇ ಕ್ಯಾಪ್ ಹಾಕಿರೋರ ರಾಜೀವ್ ಗೌಡ ಕ್ಯಾಪ್ ಹಾಕೊಂಡಿರೋದು ವೈಟ್ ಕಲರ್ ಕ್ಯಾಪ್. ಹಾ ಸೊ ವೈಟ್ ಕಲರ್ ಕ್ಯಾಪ್ ಹಾಕಿರುವಂತಹ ನೋಡಿ, ಅದರಲ್ಲೂ ಆಟಿಟ್ಯೂಡ್ ನೋಡಿ, ಒಂಥರ ಡೋಂಟ್ ಕೇರ್ ಮಾಸ್ಟರ್ ತರ ಓಡಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಬಟ್ ಡೆಫಿನೆಟ್ಲಿ 14 ದಿನಗಳ ಕಾಲ ಇಡೀ ರಾಜ್ಯ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು ಮತ್ತು ಅವರು ಆಡಿದಂತಹ ಮಾತುಗಳಿಗೆ ಇಡೀ ರಾಜ್ಯ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅದು ಸಾಕು ಅವ್ರಿಗೆ ಪಶ್ಚಾತ್ತಾಪ ಪಡೋದಕ್ಕೆ. ಯಾಕೆ ಅಂತಂದರೆ ಬಾಯಿಗೆ ಬಂದಂಗೆ ಅಧಿಕಾರದ ದರ್ಪದಲ್ಲಿ ಹೆಣಬಗಳನ್ನ ಹೆಂಗೆ ಬೇಕೋ ಹಂಗೆ ಬೈದು ಬಿಡ್ತೀನಿ, ಈ ವ್ಯವಸ್ಥೆಯಲ್ಲಿ ನನ್ನ ಅಧಿಕಾರದ ಮದದಿಂದ ನಾನು ಏನು ಬೇಕಾದರೂ ಮಾಡಿ ನಾನು ತಪ್ಪಿಸ್ಕೊಂಡು ಬಿಡ್ತೀನಿ, ನಂದೇ ಹವಾ, ನಂದೇ ಮೇಂಟೆನೆನ್ಸು, ನಾನೇ ಎಲ್ಲ, ನನ್ನಿಂದಲೇ ಎಲ್ಲವೂ ಅನ್ನುವಂಥ ಧಿಮಾಕು ಪಗುರಿ ದುರಂಕಾರ ಏನಿತ್ತು ಅದು ಸ್ವಲ್ಪ ಇಳಿದಿದೆ ಅಂತ ನನಗನಿಸುತ್ತೆ. ಇಳಿಲಿಲ್ಲ ಅಂತಂದರೆ ಕಾನೂನು, ನಮ್ಮ ನ್ಯಾಯಾಲಯ ಇಳಿಸುತ್ತೆ ಈ ನೆಲದ ಕಾನೂನು. ನೀವು ಎಷ್ಟೇ ದೊಡ್ಡವರಾಗಲಿ, ನೀವು ಎಷ್ಟೇ ಅಧಿಕಾರಸ್ಥರಾಗಲಿ, ನಿಮಗೆಷ್ಟೇ ಪಗುರು ಅಹಂಕಾರ ಇದ್ದರೂ ಕೂಡ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಈ ನೆಲದ ಕಾನೂನು ಆ ಪಾಠವನ್ನು ಕಲಿಸುತ್ತೆ. ಇವತ್ತು ರಾಜೀವ್ ಗೌಡನ ಸರದಿ. ಬಟ್ ಫೋನ್ ಮಾಡಿ ಧಮಕಿ ಹಾಕಿ 14 ದಿನಗಳ ಕಾಲ ಅಡಿಗೆ ಕುಳಿತಿದ್ದಂಥ ರಾಜೀವ್ ಗೌಡ ಲೊಕೇಶನ್ ಮೇಲೆ ಲೊಕೇಶನ್ ಚೇಂಜ್ ಮಾಡಿದ್ರು. ಈಗ ಪೊಲೀಸರು ಯಾವ ಲೆವೆಲ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಆತನಿಗೆ ಸಪೋರ್ಟ್ ಮಾಡಿದವ್ರನ್ನೂ ಕೂಡ ಎಳ್ಕೊಂಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಂಗಳೂರಲ್ಲಿ ಆಶ್ರಯ ಕೊಟ್ಟವ್ರನ್ನೂ ಎಳ್ಕೊಂಡ್ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಆಶ್ರಯ ಕೊಟ್ಟವ್ರನ್ನೂ ಕೂಡ ಎಳ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಆಶ್ರಯ ಕೊಟ್ಟವ್ರನ್ನೂ ಕೂಡ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆತನಿಗೆ ಆಶ್ರಯ ಕೊಟ್ಟವ್ರಿಗೆ ಈಗ ಡವಡವ ನಡ್ಕ ಶುರುವಾಗ್ಬಿಟ್ಟಿದೆ. ಯಾಕಪ್ಪ ಈ ಮನುಷ್ಯನ ನಾವು ಇಟ್ಕೊಂಡ್ವಿ, ಯಾಕಪ್ಪ ಇವ್ನಿಗೆ ಆಶ್ರಯ ಕೊಟ್ವಿ, ಇವನ್ ತಲೆ ಮರೆಸ್ಕೊಡೋದಕ್ಕೆ ನಾವ್ಯಾಕಪ್ಪ ಸಪೋರ್ಟ್ ಮಾಡಿದ್ವಿ ಅಂತ
ಈಗ ತಲೆ ತಲೆ ಚಚ್ಕತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರು ಎಲ್ಲರನ್ನೂ ಲಾಕ್ ಮಾಡ್ತಾ ಇದ್ದಾರೆ. ಬೆಂಕಿಯಂತೆ ಬೆಂಕಿ ರಾಜೀವ್ ಗೌಡ. ಓಕೆ, ಬೆಂಕಿ ರಾಜೀವ್ನನ್ನ ಬೆಂಬಲಿಗರನ್ನ ಚದುರಿಸ್ತಾ ಇದ್ದಾರಂತೆ ಪೊಲೀಸರು. ಕುಟುಂಬಸ್ಥರನ್ನ ಒಳಗಡೆ ಬಿಡ್ತಾ ಇಲ್ಲ. ಕುಟುಂಬಸ್ಥರಿಗೆ ಡೆಫಿನೆಟ್ಲಿ ಪಾಪ ಕುಟುಂಬಸ್ಥರು ಹೇಳ್ಕೊಟ್ಟಿರ್ತಾರೆ ನೀನು ಹಿಂಗೆ ಮಾತಾಡು ಅಂತ. ಯಾರು ಹೇಳ್ಕೊಟ್ಟಿರಲ್ಲ. ಅವರಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಇಲ್ಲೋ ಐ ಡೋಂಟ್ ನೋ. ಬಟ್ ಯಾರು ಕೂಡ ಹೀಗೆ ಮಾಡಿ ಹೀಗೆ ವರ್ತನೆ ಮಾಡಿ ಹೆಣ್ಮಕ್ಳನ್ನ ಈ ಥರ ನೀವು ಬೈರಿ ಅಥವಾ ಹೆಣ್ಮಕ್ಳ ಜೊತೆಗೆ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಡಲ್ಲ. ಬಟ್ ಇವರು ದುರಹಂಕಾರದಿಂದ ಹೇಳಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಡೆಫಿನೆಟ್ಲಿ ಬೇಜಾರು ಇರುತ್ತೆ ಅವರಿಗೆ. ಈ ಹಿನ್ನೆಲೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಕೊಡಕ್ಕಾಗಲ್ಲ. ಹಾಂ ಸರ್ ಈ ಕಡೆ ಅಣ್ಣ 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 ಈ ಕಡೆ ನೋಡ್ರಿ ಮೇಡಮ್ 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 ಸೈಡ್ ಮೇಡಮ್ ಸರ್ ಸ್ವಲ್ಪ ಸೈಡ್ ಬನ್ನಿ. ಎಸ್, ರಾಜೀವ್ ಗೌಡಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಾಜಪ್ಪ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರಾಜಪ್ಪ, ಪೊಲೀಸರು ಈಗ ನ್ಯಾಯಾಲಯದ ಮುಂದೆ ಆತನನ್ನ ಹಾಜರುಪಡಿಸಿದ್ದಾರಾ? ಲೇಟೆಸ್ಟ್ ಅಪ್ಡೇಟ್ ಏನ್ ಬರ್ತಾ ಇದೆ? ಜೈಲಾ ಬೇಲಾ? ಸೊ ಹೇಗಿದೆ ಅಲ್ಲಿಯ ಅಟ್ಮಾಸ್ಫಿಯರ್? ರಾಧಾ ಮೇಡಮ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಹಾಟ್ ಟಾಪಿಕ್ ಅಂದ್ರೆ ಅದು ರಾಜೀವ್ ಗೌಡ ಬಂಧನ ವಿಚಾರ ಆಗಿರ್ತಕ್ಕಂಥದ್ದು. ಇನ್ನು ಬೆಳಗಿಂದಲೂ ಸಹ ಒಂದು ರಾಜೀವ್ ಗೌಡರ ಬಂಧನ ವಿಚಾರದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾ ಬಂದಿರತಕ್ಕಂಥದ್ದು. ಏನು ನಿನ್ನೆ ಸಂಜೆ 4:15ಕ್ಕೆ ರಾಜೀವ್ ಗೌಡರನ್ನ ಬಂಧಿಸಿ ನೇರವಾಗಿ ಕೇರಳ ಬಾರ್ಡರಿಂದ ಚಿಕ್ಕಬಳ್ಳಾಪುರ ಒಂದು ಪೊಲೀಸ್ ಗೆಸ್ಟ್ ಹೌಸ್ಗೆ ಕರ್ಕೊಂಡ್ಬಂದು ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಬಳಿಕ ಬೆಳಗ್ಗೆಯಿಂದ ನಡೆದಂತಹ ಬೆಳವಣಿಗೆಗಳಂದ್ರೆ ಅಲ್ಲಿಂದ ಕರ್ಕೊಂಡೋಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದ್ದು, ಮತ್ತೆ ಅಲ್ಲಿಂದ ನೇರವಾಗಿ ಒಂದು ಅಡ್ಡದಾರಿ ಅಂದರೆ ಶಿಡ್ಲಘಟ್ಟ ನಗರದಲ್ಲಿ ಬಂದ್ರೆ ಅಲ್ಲಿ ಕೂಡ ಒಂದು ಅವ್ರ ಕಾರ್ಯಕರ್ತರು ಅಡ್ಡಪಡಿಸಬಹುದು ಅಂತಕ್ಕಂಥ ಉದ್ದೇಶದಿಂದ ದಿಬ್ಬುರಳ್ಳಿ ಮಾರ್ಗವಾಗಿ ರಾಜೇಗೌಡರನ್ನ ಕರ್ಕೊಂಡ್ಬಂದು ಈಗಷ್ಟೇ ನ್ಯಾಯಾಲಯದ ಒಳಗಡೆ ಕರ್ಕೊಂಡೋಗಿ ನ್ಯಾಯಮೂರ್ತಿಗಳ ಮುಂದ್ಗಡೆ ನಿಲ್ಸಿರ್ತಕ್ಕಂಥದ್ದು. ಈಗ ಇನ್ನು ಮುಂದಿನದಾಗಿ ನ್ಯಾಯಾಂಗ ಏನು ತೀರ್ಪು ಕೊಡ್ತದೆ, ಇವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೊಡ್ತದ ಅಥವಾ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತದ ಅಂತಕ್ಕಂಥದ್ದನ್ನ ಈಗ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಷ್ಟೇ ಏನು ಅವ್ರ ಕುಟುಂಬಸ್ಥರು ಸಹ ಒಂದು ಗೇಟ್ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ಪೊಲೀಸರು ಸಹ ಅವ್ರನ್ನ ತಡೆದು ಗೇಟ್ ಇಂದ ಹೊರಗಡೆ ಕಳಿಸಿದ್ರು. ಯಾಕಂದ್ರೆ ಇಲ್ಲಿ ಕಾನೂನು ಎಲ್ರಿಗೆ ಒಂದೇ ಅಂತಕ್ಕಂಥದ್ದನ್ನ ಪೊಲೀಸರು ಇಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈಗಷ್ಟೇ ಏನು ನ್ಯಾಯಾಲಯ ರಾಜೇಗೌಡರು ಒಂದು ವ್ಯಾನ್ ಅನ್ನ ಇಳಿದ ಹಿನ್ನೆಲೆ ಕಾರ್ಯಕರ್ತರ ಕಡೆ ಒಂದು ಕೈ ಬೀಸಿರ್ತಕ್ಕಂಥದ್ದು. ಕೈ ಬೀಸಿ ಕಾರ್ಯಕರ್ತರಿಗೆ ಒಂದು ವಿಶ್ ಮಾಡಿದ್ರು. ಜೊತೆಗೆ ಏನು ಇವತ್ತು ನ್ಯಾಯಾಲಯ ಒಳಗಡೆ ಹೋಗಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಏನೆಲ್ಲ ಆಗ್ಬೋದು, ಇವ್ರನ್ನ ಚಿಂತಾಮಣಿ ಒಂದು ಸಬ್ ಜೈಲ್ಗೆ ಕೊಡ್ತಾರೆ ಅಥವಾ ಜಿಲ್ಲಾ ಕಾರಾಗೃಹಕ್ಕೆ ಕಳಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಎಷ್ಟು ದಿನಗಳವರೆಗೆ ಇವ್ರಿಗೂ ಜೈಲು ಶಿಕ್ಷೆನ ವಿಧಿಸ್ತಾರೆ, ಮತ್ತೆ ಅಷ್ಟೊಳಗಡೆ ಏನೇನು ಬೇಲ್ ಸಿಗುತ್ತಾ ಅಥವಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಅಂತಕ್ಕದ್ದು ಕೂಡ ಇವತ್ತು ನ್ಯಾಯಾಧಿಮೂರ್ತಿಗಳು ಮತ್ತೆ ಏನು ಅಬ್ಜೆಕ್ಷನ್ ಆಗ್ತಾರೆ ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ನಾಳೆ ಏನು ಬೇಲ್ ಸಂಬಂಧಪಟ್ಟದ್ದು ಅಥವಾ ಬೇರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂಥದ್ದು ಅಥವಾ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಕ್ಕಂಥದ್ದು ವಿಚಾರವನ್ನ ನಾವು ಈಗ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ರಾಧಾ ಮೇಡಮ್. ಎಸ್ ರಾಜಪ್ಪ, ನೀವು ಅವ್ರನ್ನ ನೋಡಿದ್ರಾ ಅಂತ? ಯಾಕೆ ಅಂತಂದ್ರೆ ಅವರು ದೂರವಾಣಿಯಲ್ಲಿ ಮಾತಾಡುವಾಗ ತೋರಿಸಿದಂತಹ ಆ ಒಂದು ಪೌರುಷ, ದರ್ಪ, ದೌಲತ್ತು, ಅಧಿಕಾರದ ಮದ ಅವೆಲ್ಲವನ್ನು ನೋಡಿದಾಗ ಒಂದು ಕಡೆ, ಇನ್ನೊಂದು ಕಡೆ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಅವರು ತೋರಿಸ್ತಾ ಇರುವಂತಹ ಆ್ಯಟಿಟ್ಯೂಡ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಾದರೂ ವ್ಯತ್ಯಾಸ ಇದೆಯಾ? ಒಂದು ಸ್ವಲ್ಪ ಏನಾದರೂ ಕಾಮ್ ಡೌನ್ ಆಗಿದ್ದಾರಾ ಅಥವಾ ಏನು ಬಿಡು ಇದು ಸಣ್ಣ ಕೇಸ್ ನಡೆಯುತ್ತೆ ಅನ್ನೋ ಒಂದು ಮನೋಭಾವನೆ ಎದ್ದು ಕಾಣ್ತಾ ಇದೆಯಾ? ಖಂಡಿತ ಮೇಡಮ್, ನಾನು ಈ ವಿಚಾರವನ್ನು ಸಹ ತೀರಾ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಯಾಕಂದ್ರೆ ಅವ್ರ ಕಾರ್ಯಕರ್ತರು ಹೇಳ್ತಾ ಬಂದಿದ್ರು, ಏನು ಯಡಿಯೂರಪ್ಪ ಜೈಲ್ಗೆ ಹೋಗಿದ್ರು, ಇವರು DK ಶಿವಕುಮಾರ್ ಜೈಲ್ಗೆ ಹೋಗಿದ್ರು, ಇವರೆಲ್ಲ CM ಆಗಿದ್ದಾರೆ, ನಮ್ಮ ನಾಯಕರು ಏನು ಜೈಲ್ಗೆ ಹೋಗಿ ಒಂದಿನ 2 ದಿನ ಇದ್ದಾರೆ, ಆಮೇಲೆ ಅವರು ಕೂಡ ಬಂದು ಇಲ್ಲಿ MLA ಆಗ್ಬಿಡ್ತಾರೆ ಅಂತಕ್ಕಂಥ ಮಾತುಗಳು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತು ನಾವು ಅವ್ರನ್ನ ಏನು ಚಿಕ್ಕಬಳ್ಳಾಪುರದ ಒಂದು ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲಿ ಅವ್ರನ್ನ ನೋಡಿದಾಗ ಅವ್ರ ಮುಖದಲ್ಲಿ ಇರ್ತಕ್ಕಂಥ ಚರ್ಯಗಳು ಕೂಡ ಎಲ್ಲವೂ ಕೂಡ ಬದಲಾವಣೆ ಆಗಿತ್ತು. ಎಲ್ಲವನ್ಗೆ ಕುಗ್ಗಿರ್ತಕ್ಕಂಥ ವಾತಾವರಣ ಕಾಣಿಸ್ತಾ ಇತ್ತು. ಯಾಕಂದ್ರೆ ಸುಮಾರು 13 ದಿನಗಳಿಂದ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ರು. ಅವರು ಏನು ಅವರ ಸ್ವಂತ ಕಾರನ್ನು ಕೂಡ ಟ್ರೇಸ್ ಔಟ್ ಮಾಡಿ ಅದು ಕೂಡ ಬಿಟ್ಟು ಹೋದ್ರು. ಮತ್ತೆ ಅವರ ತಂಗಿಯ ಕಾರನ್ನ ಕರ್ಕೊಂಡೋಗಿ ಕೇರಳ ಬಾರ್ಡರ್ ದಾಟುವಾಗ ಅಲ್ಲಿ ಕೂಡ ಪೊಲೀಸರು ಟ್ರೇಸ್ ಔಟ್ ಮಾಡಿ ರೈಲಲ್ಲಿ ಎಸ್ಕೇಪ್ ಆಗ್ತಕ್ಕ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದು
ಕರ್ಕೊಂಡ್ಬಂದ್ರು. ಇದೆಲ್ಲವೂ ಕೂಡ ಬೆಳವಣಿಗೆಗಳು. ಏನು ಒಬ್ಬ ರಾಜಕಾರಣಿ ಆದ್ರೆ ಅವ್ರನ್ನ ಹೂಗಳಾಕಿ ಮೆರೆಸೋದ್ರಲ್ಲಿ, ಅವ್ರ ಹಾರ ತುರಾಯಿ ಹಾಕೋದ್ರಲ್ಲಿ, ಅವ್ರ ಮೆರೆಸೋದ್ರಲ್ಲಿ ಅವರು ಖುಷಿ ಪಟ್ಟಿರ್ತಾರೆ. ಆದ್ರೆ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ 10,000 ಜನ ಪೊಲೀಸರ ಸಮ್ಮುಖದಲ್ಲಿ ಅವ್ರನ್ನ ಬಂಧಿಸಿ ಕರ್ಕೊಂಡ್ ಬರ್ತದಲ್ಲ, ಅದು ಅವ್ರಿಗೆ ಎಲ್ಲ ಒಂದ್ ಕಡೆ ಕುಗ್ಗಿಸಿದೆ ಅಂತ ಹೇಳ್ಬೋದು. ಇವತ್ತು ಅವ್ರ ಮುಖಚರ್ಯವನ್ನು ನಾನು ಕೂಡ ಸ್ವತಃ ನೋಡಿದಾಗ ಅವ್ರು ಎಲ್ಲ ಒಂದ್ ಕಡೆ ಅವರ ಭಾವನೆಗಳಾಗಿರ್ಬೋದು, ಅವ್ರ ನಡೆ ನುಡಿ ಆಗಿರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗಿತ್ತು. ಇವತ್ತು ಏನು ಇಲ್ಲಿ ನ್ಯಾಯಾಲಯ ಬಳಿ ಕರ್ಕೊಂಡ್ ಬಂದಾಗ ಕಾರ್ಯಕರ್ತರು ಏನು ಅಲ್ಲಿ ಒಂದು ಗೇಟ್ ಬಾಕ್ಲಲ್ಲಿ ನೋಡ್ತಾ ಇದ್ರು. ಅವರಿಗೆ ಒಂದ್ ರೀತಿಯಲ್ಲಿ ಕೈ ಬೀಸಿ ಅವರಿಗೆ ವಿಶ್ ಮಾಡಿದ್ರು. ಯಾಕಂದ್ರೆ ಅವರು ಕೂಡ ಇವರು ಬರೋದಕ್ಕಾಗಿ ಕಾಯ್ತಾ ಇದ್ರು. ಸುಮಾರು ಜನ ಕಾರ್ಯಕರ್ತರನ್ನ ಬಂದಾಗ ಇಲ್ಲಿ ಪೊಲೀಸರು ಸಹ ಅವ್ರನ್ನ ಚೆದರಿಸಿ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇನ್ನು ಇಲ್ಲಿ ಸುತ್ತಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಸುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಸಹ ಹಾಕಿರ್ತಕ್ಕಂಥದ್ದು. ಇನ್ನು ಈಗ ಯಾವ ರೀತಿಯಾಗಿ ಇವ್ರನ್ನ ಯಾವ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಚಿಂತಾಮಣಿ ಸಬ್ ಜೈಲ್ ಕರ್ಕೊಂಡು ಹೋಗ್ತಾರಾ, ಅಥವಾ ಜಿಲ್ಲಾ ಕಾರಾಗೃಹ ಕರ್ಕೊಂಡು ಹೋಗ್ತಾರಾ, ಅಥವಾ ಪೊಲೀಸ್ ಕಸ್ಟಡಿಗೆ ಬಿಡ್ತಾರಾ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಂತಕ್ಕಂಥದ್ದು ಇಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ರಾಧಾ ಮೇಡಮ್. ಕುಟುಂಬಸ್ಥರು ಏನಾದರೂ ರಿಯಾಕ್ಟ್ ಮಾಡಿದಾರಾ ರಾಜಪ್ಪ? ಮೇಡಮ್ ಖಂಡಿತ ನಾವು ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ವಿ. ಅವ್ರನ್ನ ವಿಡಿಯೋ ಕೂಡ ಅವ್ರು ಮಾಡ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದು. ಯಾಕಂದ್ರೆ ಇದು ಒಳ್ಳೆ ಕೆಲಸ ಆಗಿದ್ರೆ, ಒಳ್ಳೆ ಮಾತು, ಒಂದು ಗೌರವವಾಗಿ ನಡ್ಕೊಂಡಿದ್ದಿದ್ರೆ ಅವರು ಕೂಡ ಹೆಮ್ಮೆಯಿಂದ ನಮ್ಮ ನಾಯಕರು ಅಥವಾ ನಮ್ಮ ಮನೆಯವರು ಈ ತರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದ್ರೆ ಒಬ್ಬ ಹೆಣ್ಣು ಮಗಳನ್ನ ಈ ರೀತಿಯಾಗಿ ಚಪ್ಪಲಿ ಹೊಡಿತೀನಿ, ಬೆಂಕಿ ಹಚ್ತೀನಿ, ಸುಟ್ಟಾಕ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಇಡೀ ರಾಜ್ಯದ ಮಹಿಳೆಯರು ಖಂಡಿಸಿದ್ದಾರೆ. ಅವರು ಸಹ ಇದನ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಅವ್ರನ್ನ ನಾವು ವಿಡಿಯೋ ಮಾಡಕ್ಕೆ ಹೋದಾಗ ಕೂಡ ಅವರು ಕೂಡ ನಮ್ಮನ್ನ ವಿಡಿಯೋ ಮಾಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕಂದ್ರೆ ಇದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಅಲ್ಲ, ಉತ್ತಮವಾಗಿರ್ತಕ್ಕ ಕೆಲಸ ಅಲ್ಲ. ಹಾಗಾಗಿ ಈ ವಿಡಿಯೋ ನಮಗೆ ಬೇಡ ಅಂತ ಅದು ನಾವು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಇವತ್ತು ಅವರ ಸುದ್ದಿಯನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ಪ್ರೈವಸಿಯನ್ನ ಗೌರವಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಯಾಕೆ ಅಂತಂದ್ರೆ